ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ನಮ್ಮ RCB ತಂಡದ ಅನುಭವಿ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ಅವರು ಸದ್ಯ ನಡೆಯುತ್ತಿರುವಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ IPLನಲ್ಲಿ ಅದ್ಭುತವಾದಂಥ ಒಂದು ಫಾರ್ಮ್ನಲ್ಲಿದ್ದಾರೆ. ಇದೇ ಕಾರಣಕ್ಕೆ ಮುಂಬರುವ T20 ವಿಶ್ವಕಪ್ಗೆ ಭಾರತ ತಂಡದಲ್ಲಿ ಅವರು ಸ್ಥಾನ ಪಡಿಬೇಕು ಅನ್ನೋದು ತುಂಬ ಅಭಿಮಾನಿಗಳ ಒಂದು ಒತ್ತಾಸೆಯಾಗಿದೆ. ಅವರು ಕೂಡ ಅಂದರೆ ದಿನೇಶ್ ಕಾರ್ತಿಕ್ ಅವರು ಕೂಡ ತಮ್ಮ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮೂಲಕ ಆಯ್ಕೆ ಸಮಿತಿಯ ಬಾಗಿಲನ್ನು ತಟ್ತಾ ಇದ್ದಾರೆ. ನಾನು ಕೂಡ ಈ ಸಲ 2020 ವರ್ಲ್ಡ್ ಕಪ್ಪನ್ನು ಆಡಬಲ್ಲೆ, ಭಾರತ ತಂಡವನ್ನು ಗೆಲ್ಲಿಸ್ಕೊಡ್ಬಲ್ಲುವಂಥ ಒಂದು ಶಕ್ತಿ ನನ್ನಲ್ಲಿದೆ ಅಂತ ಹೇಳಿ 38 ವರ್ಷದ ಅನುಭವಿ ಆಟಗಾರ ಹೇಳ್ತಾ ಇದ್ದಾರೆ. ದಿನೇಶ್ ಕಾರ್ತಿಕ್ ಅವರು ತಮ್ಮ ಆಟದ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿರುವಂತೆ ಅವರು ಈ ಬಾರಿಯ IPLನಲ್ಲಿ ಟಾಪ್ 10 ಸ್ಕೋರರ್ಗಳ ಪಟ್ಟಿಯಲ್ಲಿ ಕೂಡ ಇದ್ದಾರೆ. 75.33ರ ಸರಾಸರಿಯಲ್ಲಿ 226 ರನ್ಗಳನ್ನು ಗಳಿಸಿದ್ದಾರೆ. ಇವರ ಸ್ಟ್ರೈಕ್ ರೇಟ್ 205.45. ಇದೊಂದು ಅಸಾಧಾರಣ ಸ್ಟ್ರೈಕ್ ರೇಟ್ ಅಂತಲೇ ಹೇಳಬಹುದು. ಅಂಥ ಅದ್ಭುತ ಸ್ಟ್ರೈಕ್ ರೇಟ್ನಲ್ಲಿ ಅವರು ಬ್ಯಾಟಿಂಗನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಇವರು ತಮಿಳುನಾಡು ಮೂಲದ ಕ್ರಿಕೆಟಿಗ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊನ್ನೆ IPLನಲ್ಲಿ ಅಂದರೆ ಈ ಬಾರಿ ಅವರು ಈ ಆವೃತ್ತಿಯ ಒಂದು 30ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ವಿರುದ್ಧ 35 ಎಸೆತಗಳಲ್ಲಿ 83 ರನ್ಗಳನ್ನು ಗಳಿಸಿದರು. ಅಸಾಧಾರಣವಾದಂಥ ಒಂದು ಗುರಿಯನ್ನು ಬೆನ್ನತ್ತಿದಂಥ ಒಂದು RCBಗೆ ದಿನೇಶ್ ಕಾರ್ತಿಕ್ ಅವರು ನಾವು ಕೂಡ ಈ ಪಂದ್ಯವನ್ನು ಗೆಲ್ಲುವಂಥದ್ದು, ಅದ್ಭುತವಾದಂಥ ಒಂದು ಸ್ಕೋರನ್ನು ಚೇಸ್ ಮಾಡಿ ಗೆಲ್ಲುವಂಥ ಒಂದು ಅವಕಾಶ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದರು. ಎದುರಾಳಿಗಳ ಎದೆಯಲ್ಲಿ ಒಂದು ರೀತಿ ನಡುಕವನ್ನು ಹುಟ್ಟು ಹಾಕಿದಂಥ ಒಂದು ಆಟಗಾರ ದಿನೇಶ್ ಕಾರ್ತಿಕ್ ಅವರು. ದಿನೇಶ್ ಕಾರ್ತಿಕ್ ಅವರ ಅದ್ಭುತ ಫಾರ್ಮ್ನನ್ನು ಗಮನಿಸಿ T20 ವಿಶ್ವಕಪ್ಗಾಗಿ ಭಾರತ ತಂಡದಲ್ಲಿ ಅವರನ್ನು ನೋಡಲು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಸಲ ವರ್ಲ್ಡ್ ಕಪ್ಗೆ ಅವರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಕುತೂಹಲ ಅಭಿಮಾನಿಗಳಲ್ಲಿ ಇದೆ. ಆದರೆ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾಣ್ ಅವರು ವಿಭಿನ್ನವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುವ ಆಟಗಾರರಿಗಿಂತ ಮುಂಚಿತವಾಗಿ ದಿನೇಶ್ ಕಾರ್ತಿಕ್ ಅವರನ್ನು ಭಾರತ ತಂಡದಲ್ಲಿ ಸೇರಿಸೋದ್ರಿಂದ ಯುವ ಆಟಗಾರರಿಗೆ ಅನ್ಯಾಯ ಮಾಡಿದಂತಾಗತ್ತೆ ಅನ್ನೋದನ್ನು ತಮ್ಮ ಅಭಿಪ್ರಾಯವನ್ನು ಇರ್ಫಾನ್ ಪಠಾಣ್ ಅವರು ವ್ಯಕ್ತಪಡಿಸಿದ್ದಾರೆ. T20 ವಿಶ್ವಕಪ್ಗೆ ಮುನ್ನ ಭಾರತಕ್ಕಾಗಿ ಆಡುತ್ತಿರುವಂತಹ ಸಂಜು ಸ್ಯಾಮ್ಸನ್ ಮತ್ತು ಜಿತೇಶ್ ಶರ್ಮಾ ಅವರಂಥ ಆಟಗಾರರನ್ನು ದಿನೇಶ್ ಕಾರ್ತಿಕ್ಗಿಂತ ಮುಂಚಿತವಾಗಿ ಪರಿಗಣಿಸಬೇಕು ಎಂಬುದು ಇರ್ಫಾನ್ ಪಠಾಣ್ ಅವರ ಅಭಿಪ್ರಾಯ. ಗಮನಾರ್ಹ ಅಂದರೆ ಈ ಋತುವಿನಲ್ಲಿ ಸಂಜು ಸ್ಯಾಮ್ಸನ್ 264 ರನ್ನು, KL ರಾಹುಲ್ ಅವರು 204 ರನ್ನು, ರಿಷಬ್ ಪಂತ್ ಅವರು 194 ರನ್ನು ಮತ್ತು ಇಶಾನ್ ಕಿಶನ್ ಅವರು 184 ರನ್ನು ಪ್ರಚಂಡ ಫಾರ್ಮ್ನಲ್ಲಿರುವ ಕಾರಣ T20 ವಿಶ್ವಕಪ್ನಲ್ಲಿ ವಿಕೆಟ್ ಕೀಪರ್ ಸ್ಥಾನವನ್ನು ತುಂಬಲು ಭಾರತೀಯ ಆಟಗಾರರ ನಡುವೆ ಬಹಳ ದೊಡ್ಡದಂಥ ಒಂದು ತೀವ್ರವಾದಂಥ ಒಂದು ಪೈಪೋಟಿ ಇದೆ. ಅದರೊಳಗೆ ನೋ ಡೌಟ್.